ವೀಕ್ಷಕರೇ, ಸಮಗ್ರ ಸಂಸ್ಕೃತಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಸಂಸ್ಕೃತಿಗೆ, ಸಂಪ್ರದಾಯಕ್ಕೆ, ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಶೇಷ ವಿಭಿನ್ನ ವಿಚಾರವನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಹಾಗಿದ್ರೆ ತಡ ಯಾಕೆ, ಸಮಗ್ರ ಸಂಸ್ಕೃತಿ ಕಾರ್ಯಕ್ರಮವನ್ನು ಆರಂಭಿಸೋಣ. ಆಧ್ಯಾತ್ಮ, ನಂಬಿಕೆ ಮತ್ತು ಆಚರಣೆ ಸಂಪ್ರದಾಯಗಳ ಕುರಿತಂತೆ ಇರುವಂಥ ಒಂದು ಶಿಸ್ತುಬದ್ಧವಾದಂಥ ಜೀವನ ಕ್ರಮ ಅನ್ನುವಂಥ ವಿಚಾರ ನಮ್ಮೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರಿಗೂ ಕೂಡ ಆಧ್ಯಾತ್ಮದ ಚಿಂತಕರಾಗಬೇಕು, ಆಧ್ಯಾತ್ಮದ ಬಗ್ಗೆ ಹೆಚ್ಚೆಚ್ಚು ಜ್ಞಾನವನ್ನು ಗಳಿಸಬೇಕು ಎನ್ನುವಂಥ ವಿಶೇಷವಾದಂಥ ವಿಭಿನ್ನವಾದಂಥ ಮಾಹಿತಿಯನ್ನು ನಾವು ಕೂಡ ತಿಳ್ಕೊಳ್ಬೇಕು ಎನ್ನುವಂಥ ಹಂಬಲ ಇರುತ್ತೆ. ಆದರೆ ಖಂಡಿತ ಇತ್ತೀಚಿನ ದಿನಗಳಲ್ಲಿ ಒತ್ತಡಯುಕ್ತ ಜೀವನ ಶೈಲಿಯಲ್ಲಿ ಆಧ್ಯಾತ್ಮದ ಬಗ್ಗೆ ಯಾರಿಗೂ ಕೂಡ ಗಮನ ಹರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾದರೆ ನಿಜಕ್ಕೂ ಆಧ್ಯಾತ್ಮ ಅಂದರೆ ಏನು? ಆಧ್ಯಾತ್ಮ ಅನ್ನುವಂಥದ್ದು ಯಾವುದೋ ಗುರುಗಳಿಗೂ ಅಥವಾ ಧರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ. ನಿಜಕ್ಕೂ ಆಧ್ಯಾತ್ಮದ ಜ್ಞಾನವನ್ನು ನಾವು ಹೇಗೆ ಪಡಿಬೇಕು, ಆಧ್ಯಾತ್ಮ ಅಂದರೆ ಏನು, ಇವತ್ತಿನ ದಿನಮಾನಗಳಲ್ಲೂ ಕೂಡ ಆಧ್ಯಾತ್ಮದ ಬಗ್ಗೆ ಜೀವನವನ್ನು ನಡೆಸುವಂಥವರು, ಆಧ್ಯಾತ್ಮಿಕವಾಗಿ ಬದುಕುವಂಥವರು ನಮ್ಮ ಮಧ್ಯೆ ಇದ್ದಾರಾ? ನಾವು ಆಧ್ಯಾತ್ಮದ ಮುಖೇನ ಹೇಗೆ ನಮ್ಮ ಜೀವನವನ್ನು ದೊಡ್ಡ ಮಟ್ಟದಲ್ಲಿ ಬದಲಾಯಿಸ್ಕೊಳ್ಬಹುದು? ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಿದ್ವಾನ್ ಆಶೀರ್ವಾದ್ ಲಲಿತಾನಂದನಾಥರು. ಇವರು ಶ್ರೀ ವಿದ್ಯೋಪಾಸಕರು, ಆಧ್ಯಾತ್ಮ ಚಿಂತಕರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತ. ನಮಸ್ಕಾರ. ಗುರುಗಳೇ, ಆಧ್ಯಾತ್ಮ ಅಂದ್ರೇನು ಅಂತ ನಾವು ವಿಚಾರ ಮಾಡಿದಾಗ ತಕ್ಷಣ ಒಂದು ಪದವನ್ನು ಕೇಳಿದ್ರೆ ಸಹಜವಾಗಿ ಎಲ್ರಿಗೂ ಕೂಡ ಒಂದು ಗೊಂದಲಮಯವಾದಂಥ ಪ್ರಶ್ನೆ ಆಗುತ್ತೆ. ಏನಿದು ಆಧ್ಯಾತ್ಮ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡ್ರಿ ನಮ್ಮ ವೀಕ್ಷಕರಿಗೆ. ಆಧ್ಯಾತ್ಮ ಅಂದರೆ ಏನು ಅನ್ನುವಂತಹ ಪ್ರಶ್ನೆ ತುಂಬ ಉತ್ತಮವಾದ ಪ್ರಶ್ನೆ. ನಮ್ಮ ಜೀವನದ ಎಲ್ಲ ಆಗುಹೋಗುಗಳಲ್ಲೂ ಮನುಷ್ಯ ಭೌತಿಕವಾದ ವಿಚಾರಗಳಿಂದ ಕೂಡಿರ್ತಾನೆ. ಈ ಭೌತಿಕವಾದ ವಿಚಾರಗಳಿಂದ ಒಂದು ಕ್ಷಣ ಹೊರಗೆ ಬಂದು ಆಧ್ಯಾತ್ಮಿಕತೆ ಅನ್ನುವಂತಹ ಹೇಳುವಂತಹ ವಿಚಾರಕ್ಕೆ ಬರ್ತಾನೆ. ಆಧ್ಯಾತ್ಮ ಅಂದರೆ ಏನು ಅಂದರೆ ಆ ಪರಾವಸ್ತು, ಆ ಭಗವದ್ ವಸ್ತು ಯಾವುದು ನನಗೆ ನೆಮ್ಮದಿಯನ್ನು ಕೊಡ್ತದೆ, ಪ್ರಪಂಚದ ವಿಚಾರಗಳಿಂದ ನನಗೆ ಆಗ್ತಾ ಇರುವಂತಹ ಕಷ್ಟಗಳಿಂದ, ದುಃಖಗಳಿಂದ ಒಂದು ಕ್ಷಣದ ನೆಮ್ಮದಿ ನನ್ನೊಳಗೆ ನಾನು ಕಾಣ್ಕೊಳ್ಳಿಕ್ಕೆ ಸಾಧ್ಯವಾ ಅನ್ನುವಂತಹ ನಾವು ಗುರುತಿಸ್ಕೊಳ್ಳುವಂತಹ ಒಂದು ವಿಚಾರಕ್ಕೆ ಆಧ್ಯಾತ್ಮ ಅಂತ ಹೆಸರು. ಆ ಆದಿ ಮತ್ತು ಆತ್ಮ ಅನ್ನುವಂತಹ ಎರಡು ಶಬ್ದಗಳಿಂದ ಆಧ್ಯಾತ್ಮ ಅನ್ನುವಂಥದ್ದು ಸಂಸ್ಕೃತದಲ್ಲಿ ಉತ್ಪತ್ತಿಯಾಗ್ತದೆ. ಆದಿ ಅಂತ ಅಂದರೆ ನನ್ನದು ಅನ್ನುವಂಥದ್ದು ಅಥವಾ ನನ್ನಿಂದ ಅನ್ನುವಂಥದ್ದು. ಆತ್ಮ ಅಂದರೆ ಪರಮಾತ್ಮ ಅಂತ, ಭಗವದ್ವಸ್ತು. ನನ್ನ ಲೌಕಿಕ ವಿಚಾರಗಳ ಹಲವು ಚಿಂತನೆಗಳನ್ನು ಬಿಟ್ಟು ಒಂದು ಕ್ಷಣ ಅವನಲ್ಲಿ, ಭಗವಂತನಲ್ಲಿ ನಾನು ಲೀನವಾಗುವಂತಹದ್ದಕ್ಕೆ ಆಧ್ಯಾತ್ಮ ಅಂತ ಹೆಸರು. ಆ ಒಂದು ಕ್ಷಣ ಮುಂದುವರೆದು ಇಡೀ ಜನ್ಮ ಆಗಬೇಕು. ಅದನ್ನೇ ಮುಕ್ತಿರ್ನೋ ಶತಕೋಟಿ ಜನ್ಮ ಸುಕೃತೈರ್ ಪುಣ್ಯೈರ್ವಿನಾ ಲಭ್ಯತೆ ಅಂತ ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ. ಆ ಮೋಕ್ಷ ಮಾರ್ಗಕ್ಕೆ ಹೋಗೋಕ್ಕೆ ಸಹಾಯಕವಾದದ್ದು ಈ ಒಂದು ಆಧ್ಯಾತ್ಮ. ಮನುಷ್ಯ ಜನ್ಮ ಎತ್ತಾ ಇರ್ತಾನೆ, ಮತ್ತು ಆ ಜನ್ಮ ಮುಗೀತಿದ್ದ ಹಾಗೆ ಇನ್ನೊಂದು ಯೋನಿಯಲ್ಲಿ ಇನ್ನೊಂದು ರೀತಿಯಾಗಿ ಮತ್ತೆ ಹುಟ್ಟುತ್ತಾನೆ, ಮತ್ತೆ ಅಲ್ಲಿ ಸಾಯ್ತಾನೆ, ಮತ್ತೆ ಹುಟ್ಟುತ್ತಾನೆ. ಈ ಒಂದು ಜನ್ಮ ಮರಣ ಅನ್ನೋ ಚಕ್ರ ಕಷ್ಟಗಳಿಂದಲೇ ನಮಗೆ ಪ್ರಾಪ್ತವಾಗ್ತಾ ಇರುತ್ತೆ. ಮತ್ತೆ ಹುಟ್ಟಿದಾಗ ಮನುಷ್ಯ ಆ ಸುಖ ಅನ್ನುವಂಥದ್ದನ್ನು ನಾವು ಎಷ್ಟೊತ್ತು ಅರ್ಥಕೊಳ್ಳಿಕ್ಕೆ ಸಾಧ್ಯ? ಸುಖ ಅಂತ ಯಾವುದನ್ನೋ ಒಂದನ್ನು ಸುಖ ಅಂತ ಅಂದ್ಕೊಂಡಿದ್ದೀವಿ ಅಂತ ಇಟ್ಕೊಳ್ಳೋಣ. ಯಾವುದೋ ನನಗೆ ಹಿತವನ್ನು ಕೊಡ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ನೋಡೋಣ. ಒಂದು ಯಾವುದೋ ಸಿಹಿ ಪದಾರ್ಥ ನನ್ನ ಕೈಯಲ್ಲಿದೆ, ಅದನ್ನು ತಿನ್ನಬೇಕಾದ್ರೆ ನನಗೆ ಸಿಹಿ ಇತ್ತು ಅಲ್ವಾ? ತಿಂದು ಮುಗಿಸಿದ ಮೇಲೆ ಎಲ್ಲಿ ಹೋಯಿತು ಸಿಹಿ, ಎಲ್ಲಿ ಹೋಯಿತು ಅನುಭವ ಅಲ್ವಾ? ಯಾವುದೋ ಒಂದು ಚಲನಚಿತ್ರಕ್ಕೆ ಹೋಗ್ತೀವಿ, ಅದನ್ನು ನೋಡೋ ಅಷ್ಟೊತ್ತು ನಮಗೆ ಅದರ ಒಂದು ಅನುಭೂತಿ ಇರುತ್ತೆ. ಆಮೇಲೆ ಅದರ ಅನುಭವ ನಮ್ಮಿಂದ ನಾಶವಾಗತ್ತೆ. ಅದೇ ರೀತಿಯಾಗಿ ಈ ಒಂದು ನಾಶವಾಗದ ಆನಂದ ಅನ್ನೋದು ಯಾವುದಿದೆಯೋ ಅದು ಆಧ್ಯಾತ್ಮ ಆಗಿರುತ್ತೆ, ಆಧ್ಯಾತ್ಮದ ಮಾರ್ಗವಾಗಿರುತ್ತೆ. ಇದನ್ನೇ ವಿವೇಕಾನಂದರು, ರಮಣ ಮಹರ್ಷಿಗಳು, ಶಂಕರ ಭಗವತ್ಪಾದಾಚಾರ್ಯರು ನಮಗೆ ತೋರಿಸ್ಕೊಟ್ಟಂತಹ ಮಾರ್ಗ. ಈ ಮಾರ್ಗದಲ್ಲಿ ನಾವು ಮುಂದೆ ಹೋದರೆ ಆ ಆಧ್ಯಾತ್ಮದ ಸವಿಯನ್ನು ನಾವು ಅನುಭವಿಸ್ತೀವಿ ಮತ್ತು ಸದಾ ಆನಂದಿಗಳಾಗಿರ್ತೀವಿ. ಇಲ್ಲ ಅಂತಂದರೆ ಏನಾಗುತ್ತೆ, ಯಾವುದೋ ಒಂದು ಕ್ಷಣಕ್ಕೆ ನಮಗೆ ಆನಂದ ಅನ್ನೋದು ಸಿಗುತ್ತೆ, ಸುಖ ಅನ್ನೋದು ಸಿಗುತ್ತೆ, ನೆಮ್ಮದಿ ಅನ್ನೋದು ಸಿಗುತ್ತೆ, ಮತ್ತು ದುಃಖಕ್ಕೆ ನಾವು ಗುರಿಯಾಗ್ತೀವಿ. ಈ ದುಃಖಕ್ಕೆ ಗುರಿಯಾಗುವಂತಹದ್ದು ಮತ್ತೆ ಅಲ್ಪಕಾಲೀನ ಆನಂದವನ್ನು ಅನುಭವಿಸುವಂತಹದ್ದು, ಮತ್ತೆ ದುಃಖಕ್ಕೆ ಗುರಿಯಾಗುವಂಥದ್ದು, ಹೀಗೆ ಆಗ್ತಾ ಇದ್ದರೆ ಆ ಆನಂದ ಅನ್ನುವಂಥದ್ದಕ್ಕೆ ಹೇಗೆ ಆನಂದ ಅನ್ನೋ ಹೆಸರನ್ನು ಕೊಡಲಿಕ್ಕೆ ಸಾಧ್ಯ? ಅಲ್ಪಕಾಲೀನವಾದದ್ದು ಹೇಗೆ ಆನಂದ ಆಗ್ತದೆ? ಯಾವ ಆನಂದ ಹೆಸರಲ್ಲೇ ಹೇಳ್ತಾ ಇದೆ, ಆನಂದ ದೀರ್ಘಕಾಲೀನವಾಗಿ ನಮ್ಮ ಹತ್ರ ಇರುವಂಥದ್ದು.
ಚಿಕ್ಕ ಚಿಕ್ಕದಕ್ಕೆ ಸುಖ ಅಂತ ಹೆಸರು. ಆ ಕ್ಷಣಕ್ಕೆ ಆ ಸುಖಗಳು ನೆಮ್ಮದಿಯಂತೆ ಸುಖದಂತೆ ಕಂಡರೂ ಅದರಿಂದ ದುಃಖವೇ ಆಗ್ತದೆ. ಹೇಗೆ ಅಂದರೆ, ಕೈ ಮೇಲೆ ಒಂದು ಗುಳ್ಳೆ ಆಗುತ್ತೆ ಅಂತ ಇಟ್ಕೊಳ್ಳೋಣ, ಸೊಳ್ಳೆ ಬಂದು ಕಚ್ಚುತ್ತೆ, ಮತ್ತು ಅದರಿಂದ ಒಂದು ಗುಳ್ಳೆ ಆಗುತ್ತೆ ಆ ಜಾಗದಲ್ಲಿ. ನಾವೇನು ಮಾಡ್ತೀವಿ, ಆ ಗುಳ್ಳೆಯನ್ನು ಕೆರಿತೀವಿ. ಕೆರೆದಾಗ ಏನು ಅನಿಸುತ್ತೆ? ಆನಂದ ಅನಿಸುತ್ತೆ, ಹಿತ ಅನಿಸುತ್ತೆ, ಚೆನ್ನಾಗಿದೆ ಅಂತ ಅನಿಸುತ್ತೆ. ಆ ಹಿತವನ್ನು ಜಾಸ್ತಿ ಮಾಡ್ಕೊತ ಹೋದಾಗ ದೊಡ್ಡ ಗಾಯವಾಗುತ್ತೆ. ಈ ಲೌಕಿಕ ವಿಚಾರವೇ ಹಾಗೆ, ಲೋಕದಲ್ಲಿ ಇರುವಂತಹ ಎಲ್ಲ ಅನುಭವಗಳು ಹಾಗೆ. ಒಂದು ಕ್ಷಣಕ್ಕೆ ಅದು ನಮಗೆ ಸುಖ ಅಂತ ಅನಿಸಿದರೂ ಸಹ ಅದು ಮುಂದುವರೆದ ಮೇಲೆ ಅದರ ಕಾರಣ ದುಃಖವೇ ಆಗಿರುತ್ತೆ. ಆದ್ದರಿಂದ ಪ್ರಾಪಂಚಿಕವಾಗಿ ನಮಗೆ ಸಿಗುವಂತಹ ಎಲ್ಲ ಹಿತಗಳು ಒಂದು ಕಾಲಕ್ಕೆ ದುಃಖಕ್ಕೆ ಕಾರಣವಾಗ್ತದೆ ಹೊರತು ಅದು ಶಾಶ್ವತವಾದ ಆನಂದವನ್ನು ನಮಗೆ ತೋರಿಸುವುದಿಲ್ಲ. ಈ ಶಾಶ್ವತವಾದ ಆನಂದವನ್ನು ಅನುಭವಿಸುವಂತಹ ವ್ಯಕ್ತಿಯು ಅವನ ಈ ಶರೀರದಿಂದಲೋ, ಅವನ ಮನಸ್ಸಿನಿಂದಲೋ, ಅವನ ವಾಕ್ಕಿಂದಲೋ ಅಥವಾ ಅವನ ವಾಂಗ್ಮಯದಿಂದಲೋ ಅವನಿಗೆ ಆನಂದ ಸಿಗ್ತಾ ಇರುವುದಿಲ್ಲ. ಆನಂದ ಅನ್ನೋದು ಈ ಯಾವ ವಸ್ತುಗಳಿಂದಲೂ ತ್ರಿಕರಣಗಳಿಂದಲೂ ನಮಗೆ ಸಿಗುವುದಿಲ್ಲ. ಮತ್ತು ಆನಂದ ಎಲ್ಲಿ ಸಿಗ್ತದೆ? ಆನಂದ ನನ್ನ ನಿಜ ಸ್ವರೂಪ, ನಾನು ಯಾರು ಅನ್ನುವಂತಹ ವಿಚಾರವನ್ನು ನಾನು ತಿಳಿದ ಮರುಕ್ಷಣವೇ ನಾನು ಆನಂದಿ ಆಗ್ತೀನಿ. ಹೀಗೆ ಆನಂದದ ವಿಚಾರವನ್ನು ಕುರಿತು ಶಾಶ್ವತವಾದ ಆನಂದವಾದ ವಿಚಾರವನ್ನು, ಶಾಶ್ವತವಾದ ಆನಂದಕ್ಕೆ ಮೋಕ್ಷ, ಮುಕ್ತಿ ಅಂತ ಹೆಸರು. ಈ ಮಾರ್ಗವನ್ನು ಪಡೆಯಲಿಕ್ಕೆ ಇರುವಂತಹ ಮಾರ್ಗಕ್ಕೆ ಆಧ್ಯಾತ್ಮ ಅಂತ ಹೆಸರು. ಈ ಮಾರ್ಗಕ್ಕೆ ಸಹಾಯಕವಾಗಿ ತುಂಬ ವಿಚಾರಗಳು ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ನಮ್ಮ ಸುತ್ತಲೂ ಸುಳಿದಿರುತ್ತೆ. ಆದರೆ ಮುಖ್ಯ ಉದ್ದೇಶ ಇದೇ ಆಗಿರುತ್ತೆ. ಅಶ್ವಮೇಧ ಯಾಗವನ್ನು ಮಾಡ್ತೀವಿ, ದೊಡ್ಡ ದೊಡ್ಡ ಕರ್ಮಗಳನ್ನು ಮಾಡ್ತೀವಿ, ಹೋಮ ಹವನಗಳನ್ನು ಮಾಡ್ತೀವಿ, ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ, ಜಪಗಳನ್ನು ಮಾಡ್ತೀವಿ, ತರ್ಪಣಗಳನ್ನು ಮಾಡ್ತೀವಿ. ಎಲ್ಲದರ ಫಲವು ಇನ್ನೊಂದು ಕರ್ಮಕ್ಕೆ ಕಾರಣವಾಗ್ತದೆ ಹೊರತು ಆನಂದಕ್ಕೆ ಕಾರಣವಾಗ್ತದಾ? ಯೋಚನೆ ಮಾಡಬೇಕು. ಆಧ್ಯಾತ್ಮದ ಬಗ್ಗೆ ಇವತ್ತಿನ ಕಾಲದಲ್ಲೂ ಕೂಡ ವಿಚಾರ ಮಾಡುವಂಥವ್ರಿದ್ದಾರ? ಆಧ್ಯಾತ್ಮ ಜೀವನವನ್ನು ಈಗಿನ ಕಾಲದಲ್ಲೂ ಕೂಡ ನಡೆಸಬಹುದಾ? ಇದ್ರ ಬಗ್ಗೆ ಏನು ಹೇಳ್ತೀರಾ? ಇವಾಗ ನೀವು ಹೇಳಿದಾಗೆ ಈ ಆಧ್ಯಾತ್ಮದ ವಿಚಾರ, ಸಂಪ್ರದಾಯಗಳು ಇತ್ಯಾದಿಗಳು ನಮ್ಮನ್ನು ಕಟ್ಟಾಕತ್ತಾ ಲೌಕಿಕವಾದ ವಿಚಾರಗಳಿಂದ ಅಥವಾ ನಾವು ನಡೆಸ್ತಾ ಇರುವಂತಹ ಈಗಿನ ಆಧುನಿಕ ಜೀವನದಿಂದ ಹೇಗೆ ನಾವು ಅದನ್ನು ಯಾವ ರೀತಿ ಪಡ್ಕೊಳ್ಳುವಂಥದ್ದು, ಇದೇನಾದರೂ ತುಂಬ ಡೀಪಾಗಿ ನಮ್ಮನ್ನು ಎಳ್ಕೊಂಡು ಹೋಗ್ಬಿಡತ್ತಾ ಅಂತಂದರೆ, ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಶುದ್ಧವಾದ ಮನಸ್ಥಿತಿ ಮಾತ್ರ. ಹೇಗೆ ಅಂತಂದರೆ, ಆಧ್ಯಾತ್ಮದ ವಿಚಾರವನ್ನು ನಾವು ಮಾಡಬೇಕು ಅಂತಂದರೆ ನಮಗೇನು ಬೇಕು ಅಂದರೆ ಶುದ್ಧವಾದ ಮನಸ್ಸು ಬೇಕು. ಮತ್ತು ಆ ಚಿತ್ತದಲ್ಲಿ ನಾನು ಇದನ್ನು ಪಡ್ಕೊತೀನಿ ಅನ್ನುವಂತಹ ಅತಿಶಯವಾದ ಒಂದು ಆಸಕ್ತಿ ಇರಬೇಕು. ಅದನ್ನು ಮುಮುಕ್ಷುತ್ವ ಅಂತ ಹೇಳ್ತಾರೆ. ಈ ಮುಮುಕ್ಷುತ್ವ ನಮ್ಮಲ್ಲಿ ಇರಬೇಕು. ಮತ್ತು ನಾವು ಆ ಧ್ಯಾನ ಇತ್ಯಾದಿಗಳನ್ನು ಮಾಡಿ ನನ್ನ ಇಷ್ಟ ದೇವತೆ ಅಥವಾ ನನ್ನ ಪ್ರಿಯ ದೇವತೆ ಅಥವಾ ನನ್ನ ಉಪಾಸ್ಯ ದೇವತೆ ಒಂದು ಅನುಗ್ರಹವನ್ನು ಪಡ್ಕೋಬೇಕು. ನಮಗೆ ಗೊತ್ತಾಗುತ್ತೆ ನಮ್ಮೊಳಗಾಗುವಂಥ ವಿಚಾರಗಳು. ನನಗೆ ತಲೆನೋವು ಬಂದಿದೆ ಅನ್ನುವಂಥದ್ದು ನನಗೆ ಗೊತ್ತಾಗ್ತಿದೆಯಾ? ಬೇರೆಯವ್ರಿಗೆ ಗೊತ್ತಾಗತ್ತಾ? ಗೊತ್ತಾಗಲ್ಲಲ್ಲ. ಹಾಗೆ ನನ್ನ ದೇವತೆಯ ಅನುಗ್ರಹ ನನಗಾಗಿದೆ ಅನ್ನೋದು ನನಗೆ ಗೊತ್ತಾಗತ್ತೆ, ಅದನ್ನು ಇನ್ಯಾರೋ ಹೇಳಬೇಕಾಗಿಲ್ಲ. ಮತ್ತು ಲೋಕದಲ್ಲಿರುವಂತಹ ವಿಚಾರಗಳು, ಒಬ್ಬರಿಗೆ ನಾವು ಒಳ್ಳೆಯವರಾಗಿದ್ದರೆ ಇನ್ನೊಬ್ಬರಿಗೆ ನಾವು ಕೆಟ್ಟವರೇ, ಇದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲರ ಮುಂದೆನೂ ಎಲ್ಲರೂ ಒಳ್ಳೆಯವರಾಗಿರ್ತೀವಿ ಅಂತ ಹೇಳಲಿಕ್ಕೆ ಆಗಲ್ವಲ್ಲ. ಹೇಗೆ ಅಂದರೆ, ಒಂದು ಕಪ್ಪೆ ಅನ್ನುವಂಥ ಒಂದು ಪ್ರಾಣಿ, ಹಾವಿಗೆ ಒಳ್ಳೆಯದು ಅಲ್ವಾ? ಅದೇ ಆ ಕಪ್ಪೆ ಅನ್ನೋದು ಮನೆಗೆ ಬಂದು ಸೇರಿಕೊಂಡ್ರೆ ಕೆಟ್ಟದು. ಅಂದರೆ ಯಾವ ಒಂದು ವಸ್ತು, ಎಲ್ಲ ವಸ್ತುಗಳು ಆಗಿರ್ಬೋದು, ಅದರದ್ದು ನೆಗೆಟಿವ್ ಪಾಸಿಟಿವ್ ಅನ್ನುವಂಥ ಎರಡು ದೃಷ್ಟಿಕೋನಗಳು ಇದ್ದೇ ಇರುತ್ತೆ ಎಲ್ಲ ವಿಚಾರಗಳಲ್ಲೂ. ಅದರಿಂದಾಗಿ ಈ ಆಧ್ಯಾತ್ಮ ಅನ್ನುವಂಥ ವಿಚಾರದಲ್ಲಿ ನೆಗೆಟಿವ್ ಅನ್ನುವಂಥದ್ದು ಇಲ್ಲದೇ ಇರೋದರಿಂದಾಗಿ ನಾವು ಯಾವುದೇ ವಿಚಾರಗಳು ಲೌಕಿಕವಾಗಿ ತಗೊಳ್ಳುವಂಥ ಎಲ್ಲ ವಿಚಾರಗಳಲ್ಲೂ ಕೆಟ್ಟದು ಒಳ್ಳೆಯದು ಅನ್ನುವಂಥದ್ದು ಎರಡು ವಿಭಾಗ ಇದ್ದೇ ಇರುತ್ತೆ. ಅದು ಮನುಷ್ಯನಾಗಿದ್ದರೂ ಆಗಿರ್ಬೋದು, ಅವನಲ್ಲಿ ಕೆಟ್ಟ ಗುಣಗಳು ಇರುತ್ತೆ, ಒಳ್ಳೆಯ ಗುಣಗಳು ಇರುತ್ತೆ. ಆ ರೀತಿಯಾಗಿ ಆಧ್ಯಾತ್ಮದಲ್ಲಿ ಈ ಕೆಟ್ಟದು ಅನ್ನುವಂಥದ್ದಕ್ಕೆ ಯಾವ ಅವಕಾಶವೂ ಇಲ್ಲ. ನಾವು ಮಾಡುವಂತಹ ಧಾರ್ಮಿಕ ವಿಧಾನಗಳಲ್ಲಿ, ಎಷ್ಟೋ ವಿಧಾನಗಳಲ್ಲಿ ಬಲಿ ಇತ್ಯಾದಿಗಳೇನೇನೋ ಇರ್ಬೋದು, ಅದು ತಾಮಸಿಕವಾದ ವಿಚಾರಗಳು ಅದರಲ್ಲಿ ಇರ್ಬೋದು. ಆದರೆ ಆಧ್ಯಾತ್ಮಿಕತೆ ಅಂತ ಪರಿಪೂರ್ಣವಾಗಿ ನಾವು ಆಧ್ಯಾತ್ಮದಲ್ಲಿ ಬಂದಾಗ, ಆ ಆಧ್ಯಾತ್ಮದಲ್ಲಿ ನಾವು ಎಲ್ಲ ಪಂಚಭೂತಗಳ ವಿಚಾರದಲ್ಲಿ, ಎಲ್ಲ ಜೀವರಾಶಿಗಳಲ್ಲಿ ಒಂದು ಮಮಕಾರವನ್ನು ಬೆಳೆಸ್ತೀವಿ. ಎಲ್ಲದರ ವಿಚಾರದಲ್ಲೂ ಒಂದು ಆತ್ಮೀಯತೆ, ಎಲ್ಲ ಕಡೆಗೂ ಭಗವದ್ ಅಸ್ತಿತ್ವ, ಎಲ್ಲ ಕಡೆಗೂ ಭಗವಂತನಿದ್ದಾನೆ ಅನ್ನುವಂತಹ ಪ್ರಹ್ಲಾದನ ದೃಷ್ಟಿ.
ನಮಗೆ ಬಂದಾಗ ನಾವು ಯಾವುದರ ವಿಚಾರದಲ್ಲೂ ನಾವು ಕೆಟ್ಟದನ್ನು ಯೋಚನೆ ಮಾಡಲ್ಲ. ಯಾವುದರ ವಿಚಾರವೂ ನಮ್ಮನ್ನು ಕಟ್ಟಾಕಲ್ಲ.